ನಿರ್ದೇಶಕರು ಈ ರೀತಿ ಗ್ಯಾಪ್ ಕೊಟ್ಬಿಟ್ರೆ ಹೇಗೆ ಕನ್ನಡ ಚಿತ್ರರಂಗ ಅಂತ ಕಾಲಕ್ಕೂ ಕಾಲಾವಕಾಶ ಕೊಡಬೇಕಂತೆ. ಹಂಗಾಗಿ ಟೈಮ್ ತಗೊಂಡಿದೆ. ಗಣೇಶ್ ಅವ್ರಿಗೆ ಆಕ್ಷನ್ ಕಟ್ ಹೇಳ್ತಿರುವಂತದ್ದು. ಯೂಶಲಿ ಗಣೇಶ್ ಅವ್ರು ಅಂತ ಹೇಳಿದ್ರೆ ಅವ್ರ ಸಿನಿಮಾಗಳನ್ನ ಲೈಕ್ ಹ್ಯೂಮರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ. ಜನರು ಏನು ನಿರೀಕ್ಷೆ ಮಾಡ್ತಾರೆ ಗಣೇಶ್ ಅವರಿಂದ ಅಂದ್ರೆ ಹ್ಯೂಮರ್ ಅನ್ನೋದು ಒಂದು ಪಟ್ಟು ನೀವು ಇದುವರೆಗೂ ನೋಡಿದ್ರ ಈ ಸಿನಿಮಾದಲ್ಲಿ 10 ಪಟ್ಟು ಹೆಚ್ಚಾಗಿ ಹ್ಯೂಮರ್ ಇರುತ್ತೆ. ಹನುಮಾನ್ ಚಿತ್ರದ ನಾಯಕಿಯನ್ನ ನಿಮ್ಮ ಸಿನಿಮಾದಲ್ಲಿ ಆಯ್ಕೆ ಮಾಡಿದ್ದೀರಾ, ಸೊ ಕಾರಣ ಏನಾದರೂ ಇದೆಯಾ ಸರ್? ನಮ್ಮ ಬರವಣಿಗೆಯನ್ನು ಸುಲಲಿತವಾಗಿ ಕನ್ನಡ ಮಾತನಾಡಬಲ್ಲ ಅಭಿನಯ ಮಾಡೋಣ ಹಾಕೊಳ್ಳೋದು ನನಗೆ ತುಂಬಾ ಇಷ್ಟ. 2014 ಲವ್ ಇನ್ ಮಂಡ್ಯ ಸಿನಿಮಾ ರಿಲೀಸ್ ಆದ ನಂತರ 10 ವರ್ಷಗಳ ಗ್ಯಾಪ್ ಬಳಿಕ ನಿರ್ದೇಶಕ ಅರಸು ಅವರು ಮತ್ತೆ ಸ್ಯಾಂಡಲ್ವುಡ್ಗೆ ಕಂಬ್ಯಾಕ್ ಮಾಡ್ತಿರುವಂಥದ್ದು. ಅದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಆಕ್ಷನ್ ಕಟ್ ಹೇಳೋದ್ರ ಮುಖಾಂತರ. ಸದ್ಯಕ್ಕೆ ಈ ಗ್ಯಾಪ್ ಯಾಕೆ, ಯಾವ ಪ್ರಾಜೆಕ್ಟ್ ಮೇಲೆ ಮತ್ತೆ ವಾಪಸ್ ಬಂದಿದ್ದಾರೆ ಅನ್ನೋಂಥದ್ದನ್ನ ಅವ್ರನ್ನೇ ಮಾತಾಡ್ಸ್ತೀನಿ. ಸರ್ ನಮಸ್ತೆ. ನಿರ್ದೇಶಕರು ಈ ರೀತಿ ಗ್ಯಾಪ್ ಕೊಟ್ಬಿಟ್ರೆ ಹೇಗೆ ಕನ್ನಡ ಚಿತ್ರರಂಗ ಅಂತ? ಅಂದರೆ ಕಾಲಕ್ಕೂ ಕಾಲಾವಕಾಶ ಕೊಡಬೇಕಂತೆ. ಹಂಗಾಗಿ ಟೈಮ್ ತಗೊಂಡಿದೆ. ಹಂಗಾಗಿ 10 ವರ್ಷಗಳ ನಂತರ ಮತ್ತೆ ನಾನು ನಿರ್ದೇಶನಗಳಿದ್ದೀನಿ. ಪ್ಲಸ್ಸು ನಾನೇನು ಅಂದ್ಕೊಂಡಿದ್ರು ಆ ರೀತಿಯಾಗಿ ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದೀನಿ. ಜೊತೆಗೆ ನನಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಸಿಕ್ಕಿರೋದು ಅದೃಷ್ಟ ಕೂಡ. ಅಂದರೆ ಒಬ್ಬ ಸ್ಟಾರ್ ನಟನಿಗೆ ಆಕ್ಷನ್ ಕಟ್ ಹೇಳ್ತಕ್ಕಂಥದ್ದೇ ಒಂದು ಖುಷಿ ವಿಷಯ. ಸೊ ಒಂದು ನೂತನವಾದ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ಗಣೇಶ್ ಅವ್ರಿಗೆ ರೆಡಿ ಕೊಟ್ಟಾಗ ಅವ್ರು ತುಂಬ ಖುಷಿಪಟ್ಟರು. ಸ್ಕ್ರಿಪ್ಟ್ ಬಗ್ಗೆ ಮುಲಾಜೆ ಇಲ್ಲದೆ ಸಿನಿಮಾ ನಾನು ಮಾಡ್ತೀನಿ ಅಂತ ಮಾತು ಕೊಟ್ಟು ಆ ಪ್ರಕಾರವಾಗಿ ಎಲ್ಲ ಒಂದು ವಿಷಯದಲ್ಲಿಯೂ ಕೂಡ ನನಗೆ ಸಾಥ್ ಕೊಟ್ಕೊಂಡು ಹೋಗ್ತಿದ್ದಾರೆ. ಸಿನಿಮಾ ನಾಳೆಯಿಂದ ಚಿತ್ರೀಕರಣಕ್ಕೆ ಹೋಗ್ತಿದೆ. ಮಿಕ್ಕಿದ ಅಪ್ಡೇಟ್ಸ್ ನಿಮ್ಗೆ ಹೋಗ್ತಾ ಸಿಗುತ್ತೆ. ಈ ಗ್ಯಾಪಲ್ಲಿ ನಿಮ್ಮನ್ನು ನೀವು ಎಲ್ಲಿ ತೊಡಗಿಸ್ಕೊಂಡಿದ್ರಿ? ಅಂದರೆ ಸ್ಕ್ರಿಪ್ಟ್ ವರ್ಕ್ ಬಗ್ಗೆ ಏನಾದ್ರು ಫೋಕಸ್ ಮಾಡ್ತಿದ್ರಾ ಅಥವಾ ಹೇಗೆ ಅಂತ? ಇಲ್ಲ, ನಾನು 10 ವರ್ಷ ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇದ್ದೆ. ತುಂಬ ಸಿನಿಮಾಗಳಿಗೆ ಹಾಡುಗಳು ಬರೆಯೋದ್ರ ಮುಖಾಂತರ ಅಥವಾ ಸಂಭಾಷಣೆ ಬರೆಯೋದ್ರ ಮುಖಾಂತರ ನನ್ನ ಬರಹದ ಒಂದು ಪಯಣ ಏನಿತ್ತು ಅದು ಸಾಗ್ತಾನೆ ಇತ್ತು. ಸಿನಿಮಾ ಡೈರೆಕ್ಷನ್ಗೂ ಕೂಡ ನಾನು ಪ್ರಯತ್ನ ಪಡ್ತಿದ್ದೆ. ಬಟ್ಟು ಕಾಲಾವಕಾಶ ಹೇಳಿದ್ನಲ್ಲ, ಟೈಮ್ಗೂ ಕೂಡ ಟೈಮ್ ಬೇಕಾಯಿತು. ಸೊ ಈಗ ಬಂದಿದೆ. ಸೊ ನಾನು ಸಿನಿಮಾ ಮಾಡಲಿಕ್ಕೆ ಹೊರಡ್ತಿದ್ದೀನಿ. ಅಂದರೆ ಈ 10 ವರ್ಷಗಳ ಕಾಲ ನಾನು ಬರಹದಲ್ಲೇ ಇದ್ದೆ. ಬರಹದಲ್ಲಿ ಹಾಡುಗಳು ಬರೆಯೋದ್ರ ಮುಖಾಂತರ, ಸಂಭಾಷಣೆ ಬರೆಯೋದ್ರ ಮುಖಾಂತರ ಪಯಣ ಸಾಗ್ತಿತ್ತು. ನಿರ್ದೇಶನ ಅಂತಕ್ಕಂಥ ಕ್ಯಾಪನ್ನು ತೊಡಬೇಕಾದ್ರೆ ಈಗ ಸಮಯ ಕೊಟ್ಟು ಬಂದಿದೆ, ಅದು ಈಗ ಸಾಗ್ತಾ ಇದೆ. ಗಣೇಶ್ ಅವ್ರಿಗೆ ಆಕ್ಷನ್ ಕಟ್ ಹೇಳ್ತಿರುವಂಥದ್ದು. ಯೂಶಲಿ ಗಣೇಶ್ ಅವ್ರು ಅಂತ ಹೇಳಿದ್ರೆ ಅವ್ರ ಸಿನಿಮಾಗಳನ್ನು ಲೈಕ್ ಹ್ಯೂಮರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ. ನೀವು ಯಾವ ರೀತಿ ತೆಗೆದುಕೊಂಡು ಬರ್ತಾ ಇದ್ದೀರಾ ಅವ್ರನ್ನ? ಅಂದರೆ ಗಣೇಶ್ ಅವರು ಅಂದ ತಕ್ಷಣ ನೀವು ಹೇಳ್ದಂಗೆ ಹ್ಯೂಮರ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ ಆಗಿದೆ. ಜೊತೆಗೆ ಜನರು ಏನು ನಿರೀಕ್ಷೆ ಮಾಡ್ತಾರೆ ಗಣೇಶ್ ಅವರಿಂದ ಅಂದರೆ ಹ್ಯೂಮರ್ ಅನ್ನೋದು, ಅದ್ರದ್ದು ಒಂದು ಪಟ್ಟು ನೀವು ಇದುವರೆಗೂ ನೋಡಿದಿರ ಈ ಸಿನಿಮಾದಲ್ಲಿ ಅದ್ರದ್ದು 10 ಪಟ್ಟು ಅಂದರೆ 10 ಪಟ್ಟು ಹೆಚ್ಚಾಗಿ ಹ್ಯೂಮರ್ ಇರುತ್ತೆ. ಆ ಭರವಸೆ ಅಂತೂ ಕೊಡಬಲ್ಲ. ಇಡೀ ಫ್ಯಾಮಿಲಿ ಮುಜುಗರಪಟ್ಟುಕೊಳ್ಳದೆ ಮಕ್ಕಳು ಮತ್ತು ಇಡೀ ಕುಟುಂಬ ಒಟ್ಟಿಗೆ ಕೂತ್ಕೊಂಡು ನೋಡ್ಬೋದಂಥ ಒಂದು ಒಳ್ಳೆಯ ಸಿನಿಮಾವನ್ನು ಕೊಡೋ ಪ್ರಯತ್ನದಲ್ಲಂತೂ ನಾನಿದ್ದೀನಿ. ಸಿನಿಮಾದ ತಾರಾಗಣ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಹನುಮಾನ್ ಚಿತ್ರದ ನಾಯಕಿಯನ್ನು ನಿಮ್ಮ ಸಿನಿಮಾದಲ್ಲಿ ಆಯ್ಕೆ ಮಾಡಿದ್ದೀರಾ, ಸೊ ಕಾರಣ ಏನಾದರೂ ಇದೆಯಾ ಸರ್? ಇಲ್ಲ, ಆ್ಯಕ್ಚುಲಿ ನಾನು ಸಂಭಾಷಣೆ ಅಂತ ಕೂತಾಗ ಅಥವಾ ಚಿತ್ರಕಥೆ ಅಂತ ಕೂತಾಗ ನಮ್ಮ ಬರವಣಿಗೆಯನ್ನು ಸುಲಲಿತವಾಗಿ ಕನ್ನಡ ಮಾತನಾಡಬಲ್ಲ ಹೆಣ್ಮಗಳನ್ನ ಅಥವಾ ಅಭಿನಯ ಮಾಡೋರನ್ನ ಹಾಕೊಳ್ಳೋದು ನನಗೆ ತುಂಬ ಇಷ್ಟ. ಸೊ ಆ ಪ್ರಕಾರವಾಗಿ ನಾನು ಕನ್ನಡದ ಹುಡುಗಿನೇ ನಾಯಕಿಯಾಗಿ ಮಾಡಬೇಕು ಅಂತ ಹುಡುಕಾಟ ನಡೆದಿರ್ತಂಥ ಸಂದರ್ಭದಲ್ಲಿ ನನಗೆ ಫಸ್ಟಿಗೆ ಹನುಮಾನ್ ಅನ್ನೋ ಒಂದು ಸಿನಿಮಾನ ನಾನು ನೋಡಿದ್ದೆ. ಸೊ ಆಕೆ ನನಗೆ ತುಂಬ ಮುದ್ದಾಗಿ ಅಂದರೆ ನಮ್ಮವರು ಅನ್ನೋ ಫೀಲ್ ಇತ್ತು. ಒಂದು ವಿಚಾರಿಸೋಣ ಅಂದ್ಬಿಟ್ಟು ಕೇಳಿದಾಗ ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ ಆಕೆ ನಿಜಕ್ಕೂ ಕನ್ನಡದ ಹುಡುಗಿನೇ, ನಮ್ಮ ಬೆಂಗಳೂರು ಹುಡುಗಿನೇ ಅಂತ ಗೊತ್ತಾಯಿತು. ಹಂಗಾಗಿ ನಾನು ತಡ ಮಾಡಲಿಲ್ಲ, ಪ್ರೊಡ್ಯೂಸರ್ಗೆ ಹೇಳಿದೆ, ಸರ್ ಹಿಂಗೆ ಹೋಗೋಣ ಅಂತ. ಸರಿ ಅಂದರು. ಅವ್ರಿಗೆ ಫೋನ್ ಮಾಡಿ ನನ್ನ ಫೋನಲ್ಲೇ ಪಾತ್ರದ ವೈಖರಿ ಹಿಂಗಿದೆ ಮಾಡ್ಬೋದು ನಾನು ಅವ್ರ ಪಾತ್ರ ಕೇಳಿಬಿಟ್ಟು ತುಂಬ ಖುಷಿ ಆಗ್ಬಿಟ್ಟು, ಅಂದರೆ ಎಕ್ಸೈಟ್ ಆಗ್ಬಿಟ್ಟು, ಸರ್ ನಾನು ಈ ಸಿನಿಮಾ ಮಾಡ್ತೀನಿ ಸರ್ ಅಂದಾಗ. ಆಮೇಲೆ ಅವರು ಹೀರೋ ಯಾರು ಸರ್, ಫಸ್ಟ್ ಹೀರೋ ಯಾರು ಸರ್ ಅಂತ ಕೇಳಲೇ ಇಲ್ಲ ಆಕೆ, ಪಾತ್ರದ ವೈಖರಿ. ಆಮೇಲೆ ಹೀರೋ ಯಾರು ಸರ್, ಗಣೇಶ್ ನಾನು ತುಂಬ ಖುಷಿ ಇದೆ ಸರ್ ಮಾಡಲಿಕ್ಕೆ, ಖಂಡಿತ ಮಾಡ್ತೀನಿ ಅಂದರು. ಆ ಪ್ರಕಾರವಾಗಿ ನಾನೇನು ಹುಡುಕ್ತಿದ್ನೋ ಹಾಗಾಗಿ ಕನ್ನಡದ ಹುಡುಗಿನೇ ನಮಗೆ ನಾಯಕಿಯಾಗಿ ಸಿಕ್ಕಿದ್ದಾರೆ. ಅಂದರೆ ಪಕ್ಕದ ತೆಲುಗು ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ. ಹನುಮಾನ್ ಅಂತ ಒಂದು ದೊಡ್ಡ ಹಿಟ್ ಸಿನಿಮಾ ಕೊಟ್ಟಂಥ ಹುಡುಗಿ ನಮ್ಮ ಸಿನಿಮಾದ ಭಾಗ ಆಗಿರೋದು ತುಂಬ ಖುಷಿ ಕೊಡುತ್ತೆ. ಗಣೇಶ್ ಸರ್ ಕತೆ ಕೇಳಿದ ತಕ್ಷಣ ಅವರ ರಿಯಾಕ್ಷನ್ ಹೇಗಿತ್ತು? ಅವ್ರ ಮನೆ ಫುಲ್ಲು ಓಡಾಡ್ತಿದ್ರು. ಕತೆ ಕೇಳಿಸ್ಕೊಂಡು ಒಂದೊಂದು ಸೀನೂ ಎಂಜಾಯ್ ಮಾಡ್ಕೊಂಡು ಮನೆ ತುಂಬ ಓಡಾಡಿ ಹೇಳಿದ್ರು. ನನಗೆ ಒಂದೇ ಮಾತು ಹೇಳಿದ್ದು, ಅಪ್ಪಿ ತುಂಬ ಚೆನ್ನಾಗಿ ಮಾಡಿದೆ ಸ್ಕ್ರಿಪ್ಟು, ನನಗಂತೂ ಫುಲ್ ಎಂಜಾಯ್ ಮಾಡಿದ್ದೀನಿ, ಧೂಮ್ ಧಮಾಕ ಮಾಡೋಣ, ಚಿಂದಿ ಉಡಾಯಿಸೋಣ ಅಂತ ಹೇಳಿದರೆ ಆ ಪ್ರಕಾರವಾಗಿ ಸಿನಿಮಾ ಸಾಕ್ತಿದೆ. ಸದ್ಯಕ್ಕೆ ಪ್ರೊಡಕ್ಷನ್ ನಂಬರ್ 1 ಅನ್ನೋಂಥದ್ದು ಸಿನಿಮಾ ಟೈಟಲ್ ತಾತ್ಕಾಲಿಕವಾಗಿ ಇಟ್ಟಿದ್ದೀರಾ. ಏನಾದರೂ ಕ್ಲೂ ಕೊಡ್ತೀರಾ ಸರ್, ಏನಿರ್ಬೋದು ಟೈಟಲ್ ಅಂತ?
ಟೈಟ್ಲು ಕ್ಲೂ ಅಂತಂದರೆ ನಿಮಗೆ ಪ್ರೊಡಕ್ಷನ್ ನಂಬರ್ 1 ಅಂತೇಳಿ ಅದನ್ನು ನವಿಲುಗರಿ ಹಾಕಿದೆ ನೋಡಿ ಅದೊಂದು ಕ್ಲೂ ಕೊಡ್ಬೋದು ಅಷ್ಟೇ. ಟೈಟ್ಲ್ ಲಾಂಚ್ಗೆ ಅಂತಲೇ ಒಂದು ಪ್ಲಾನ್ ಇದೆ, ಒಂದು ಪ್ರೆಸ್ ಮೀಟ್ ಮಾಡೋಣ ಅಂತ ಹೇಳಿದ್ದಾರೆ ಪ್ರೊಡ್ಯೂಸರು. ಸೊ ಫಸ್ಟ್ ಶೆಡ್ಯೂಲ್ ಮುಗಿಸ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ನಾವು ಟೈಟ್ಲ್ ಲಾಂಚ್ ಮಾಡೋ ಪ್ಲಾನ್ ಇದೆ. ಆ ಪ್ರಕಾರವಾಗಿ ಟೈಟ್ಲನ್ನ ಈಗಲೇ ರಿವೀಲ್ ಮಾಡಿಲ್ಲ, ಇಷ್ಟರಲ್ಲೇ ಅದು ರಿವೀಲ್ ಆಗುತ್ತೆ. ರಾಮನವಮಿ ಇವತ್ತು ವಿಶೇಷ ದಿನ, ಇವತ್ತೇ ಸಿನಿಮಾವನ್ನು ಟೈಟಲ್ ಇರಬಹುದು, ಜೊತೆಗೆ ಇವತ್ತು ಪ್ರೆಸ್ ಮೀಟ್ ಮಾಡಬೇಕು ಅನ್ನೋವಂಥದ್ದು ಶುಭ ಕಾರ್ಯ ಮುಹೂರ್ತ. ಯಾಕೆ ಡಿಸೈಡ್ ಮಾಡಿದ್ರಿ? ಅಂದರೆ ನಾವು 7ನೇ ತಾರೀಕಿನ ಶೂಟಿಂಗ್ ಹೋಗಬೇಕು ಅಂತ ಮೊದಲೇ ಫಿಕ್ಸ್ ಆಗಿತ್ತು. ಮುಹೂರ್ತ ಡೇಟ್ ಫಿಕ್ಸ್ ಆಗಿರಲಿಲ್ಲ. ನಾವು ಡೇಟ್ ಹೊಂದಿಸಿದಾಗ 6ನೇ ತಾರೀಕು ಮುಹೂರ್ತಕ್ಕೆ ಒಳ್ಳೆ ಟೈಮ್ ಇರುತ್ತೆ, ಡೇಟ್ ಇರುತ್ತೆ ಅಂತಂದಾಗ ಫಿಕ್ಸ್ ಮಾಡಿದ್ವಿ. ನಮ್ಗೆ ಗೊತ್ತಿಲ್ಲ ರಾಮನವಮಿ ಅಂತ, ಆಮೇಲೆ ಗೊತ್ತಾಯಿತು ನಮ್ಮ ರಾಮನವಮಿ ಅಂತ. ಸೊ ಒಳ್ಳೆ ಶುಭ ದಿನದಂದು ಸಿನಿಮಾ ಮುಹೂರ್ತ ಶುರುವಾಗಿದೆ. ಸೊ ನಿಮ್ಮೆಲ್ಲರ ಸಹಕಾರ, ನಾನು ಆಡಿಯನ್ಸು ಅಥವಾ ಕನ್ನಡ ಚಿತ್ರರಂಗದ ಪ್ರೇಕ್ಷಕರನ್ನ ನಾನು ಕೇಳ್ಕೊಳ್ತೀನಿ, ನಿಮ್ಮೆಲ್ಲರ ಸಹಕಾರ ಈ ಸಿನಿಮಾದ ಮೇಲೆ ಇಲ್ಲರಿ ಅಂತ 20 ಶೂಟಿಂಗ್ ನಾಳೆಯಿಂದ 20 ದಿನಗಳ ಕಾಲ ಬೆಂಗಳೂರಿನಲ್ಲಿ ಫಸ್ಟ್ ಶೆಡ್ಯೂಲ್ ಮಾಡ್ತೀನಿ. ಮಿಕ್ಕ ಚಿತ್ರೀಕರಣವನ್ನು ಮೇ ಮತ್ತು ಜೂನ್ ಭಾಗದಲ್ಲಿ ಪ್ಲಾನ್ ಮಾಡ್ತೀನಿ. ರಿಲೀಸ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ರಿಲೀಸು ದಸರಾ ಆಚರಿಸ್ಕೊಂಡು ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆ ಪ್ರಶ್ನೆ ಏನಂದರೆ, ಗ್ಯಾಪಲ್ಲಿ ನೀವು ಬರವಣಿಗೆ ರೂಢಿ ಇದ್ರಿ, ಅಲ್ಲೂ ಸಹ ಅಳವಡಿಸ್ಕೊಂಡಿದ್ರಿ, ಆದರೆ ಬೇರೆ ಯಾರಾದರೂ ಸ್ಟಾರ್ಸ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಇಲ್ಲ ನೀವು ಡೈರೆಕ್ಷನ್ ಮಾಡು ಅಂತ ನಿಮಗೆ ಕೇಳಿದಾರಾ, ಪೀಡಿಸಿದಾರಾ? ಅಂದರೆ ತುಂಬ ಇದೆ. ಈಗ ಡೈರೆಕ್ಷನ್ ಮಾಡಿ ಅಥವಾ ನಾನು ಒಂದು ಕತೆ ಹೇಳಿ ಅಂತಕ್ಕಂಥದ್ದು ತುಂಬ ಇರುತ್ತೆ. ಬಟ್ ನಿರ್ಮಾಪಕರು ಅಂದರೆ ಬಂಡವಾಳ ಹೂಡಿಕೆ ಮಾಡೋರು ಬರಬೇಕಲ್ಲ, ಅದರದ್ದು ಸ್ವಲ್ಪ ನಮ್ಮಲ್ಲಿ ಕೊರತೆ ಇದೆ. ಈಗೇನಾಗ್ಬಿಟ್ಟಿದೆ, ಸಿನಿಮಾಗಳು ಅಂದ ತಕ್ಷಣ 30 ಕೋಟಿ 40 ಕೋಟಿ 50 ಕೋಟಿ ಬಡ್ಜೆಟ್ ಸಿನಿಮಾಗಳು ಅನ್ನೋ ಥರದಲ್ಲಿದೆ. ನಾನು 4 ಕೋಟಿಲೂ ಸಿನಿಮಾ ಮಾಡಬಲ್ಲೆ, 5 ಕೋಟಿಲೂ ಸಿನಿಮಾ ಮಾಡಬಲ್ಲೆ, 10 ಕೋಟಿಲೂ ಮಾಡಬಲ್ಲೆ, 15 ಕೋಟಿಲೂ ಮಾಡಬಲ್ಲೆ. ಸೊ ಅದಕ್ಕೆ ಹೊಂದಾಣಿಕೆ ಆಗುತ್ತಂಥ ಆ ಒಂದು ಬಲವನ್ನು ಹೊಂದಿರತಕ್ಕಂಥ ನಿರ್ಮಾಪಕರ ಹುಡುಕಾಟದಲ್ಲಿದ್ದೆ. ಸೊ ಅದಕ್ಕೆ ತಕ್ಕಂಥ ನಿರ್ಮಾಪಕರು ಈಗ ದೊರಕಿದ್ದಾರೆ. ಅಂದರೆ ಅವರನ್ನು 4 ವರ್ಷದ ಕಮಿಟ್ಮೆಂಟು, 4 ವರ್ಷದಿಂದನೇ ನಿಮ್ಮ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದರು. ಆ ಪ್ರಕಾರವಾಗಿ ಆಫ್ಟರ್ 4 ಇಯರ್ಸ್ ಬಂದು ಗಣೇಶ್ ಅವ್ರಿಗೆ ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಹೋಗಿ ಕತೆ ಹೇಳಿದ್ವಿ, ಎಲ್ಲ ಸೆಟ್ ಆಗಿದೆ. ತುಂಬ ಖುಷಿ ಇದೆ ಇಂಥ ಪ್ರೊಡ್ಯೂಸರು ಈ ಸಿನಿಮಾದ ಭಾಗ ಆಗಿರೋದು. ಬರವಣಿಗೆ ನಿಮ್ಮ ಶಕ್ತಿ, ಜೊತೆಗೆ ಕ್ರಾಂತಿಯವರು ಸಹ ಈಗ ನಿಮ್ಮ ಸಿನಿಮಾದಲ್ಲಿ ಸೇರಿಕೊಂಡಿರುವಂಥದ್ದು. KD ಸಿನಿಮಾದಲ್ಲಿ ಸಹ ಅವರು ಛಾಪನ್ನು ತೋರಿಸಿದ್ದಾರೆ, ಅವ್ರ ಬಗ್ಗೆ ಅಲ್ಲ, ಈ ಸಿನಿಮಾ ಬರಹದ ಬಗ್ಗೆ ಹೇಳಬೇಕು ಅಂತಂದರೆ ಮೇಜರ್ ಕತೆ. ಈ ಒಂದು ಕತೆ ಹುಟ್ಟಿದಂಥ ರೀತಿ ನನ್ನ ಶಿಷ್ಯ ಮಹೇಶ್ ಅಂತ ಇದ್ದಾನೆ, ಅಲ್ಲಿದೆ ಮಹೇಶ್ ಅಂತ, ಅವನು ನಾನು ಕೂತ್ಕೊಂಡು ಈ ಒಂದು ಕ್ಯಾರೆಕ್ಟರ್ ಡಿಸೈನ್ನ ಫಸ್ಟ್ ಮಾಡ್ಕೊಂಡ್ವಿ. ಆ ಕ್ಯಾರೆಕ್ಟರ್ ಡಿಸೈನ್ ನಮಗೆ ತುಂಬ ಪೆಪ್ ಕೊಡ್ತು, ಮಜಾ ಕೊಡ್ತು. ಅದನ್ನೇ ಇಟ್ಕೊಂಡು ಚಿತ್ರಕಥೆಯಾಗಿ ಮಾಡೋಣ ಅಂತ ಕೂತು ನಾನು ಚಿತ್ರಕಥೆ ಹೇಳಿದೆ. ಮತ್ತು ಸಂಭಾಷಣೆ ಅನ್ನೋ ವಿಷಯ ಬಂದಾಗ ನನ್ನ ಜೊತೆಗೆ KD ಸಿನಿಮಾ ಖ್ಯಾತಿಯ ಕ್ರಾಂತಿ ಮತ್ತು ಶೈಲೇಶ್ ಕುಮಾರ್ ಅಂದ್ಬಿಟ್ಟು ಇನ್ನೊಬ್ಬರು ಒಳ್ಳೆ ರೈಟರ್, ಅವರು ಸಂಭಾಷಣೆಗೆ ಅವರಿಬ್ಬರು ಸಹಕಾರ ಕೂಡ ಇದೆ. ಅಂದರೆ ಸಂಭಾಷಣೆ ನೀವು ಒಂದೊಂದು ಕೇಳ್ತಾ ಇದ್ದರೆ ಅಂದರೆ ಹೊಟ್ಟೆ ಹುಣ್ಣಾಗುವಷ್ಟು ನಗು ಬರುತ್ತೆ, ಅಷ್ಟು ಚೆನ್ನಾಗಿ ಬರಹ ಮೂಡಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಸೊ ಇದಿಷ್ಟು ನಿರ್ದೇಶಕ ಅರಸು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.